ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ. ಈ ದಿನ ನಾವು ಪರಲೋಕವನ್ನ ಭೂಮಿಯ ಮೇಲೆ ಯಾವ ರೀತಿ ಈ 2024ನಲ್ಲಿ ನಾವು ಅನುಭವಿಸಬೇಕು, ಈ ಒಂದು ವಾಕ್ಯದ ಕುರಿತು ನಾವು ಧ್ಯಾನ ಮಾಡಕ್ಕೆ ಹೋಗ್ತೀವಿ. ಈ ಒಂದು ವಾಕ್ಯವನ್ನ ನಾನು ಈ ಒಂದು ವರ್ಷದಲ್ಲಿ ಜನವರಿ ತಿಂಗಳಿನಲ್ಲಿ ನಾನು ನಮ್ಮ ಸಭೆಯಲ್ಲಿ ಪ್ರಸಂಗ ಮಾಡಿರ್ತೇನೆ. ಹೀಗಾಗಿ ಆ ವಾಕ್ಯವನ್ನು ನೀವು ಕೇಳಿಸ್ಕೊಳ್ತೀರಾ, ನೀವು ಧ್ಯಾನ ಮಾಡ್ರಿ. ದೇವರು ಖಂಡಿತವಾಗಿ ನಿಮ್ಮನ್ನ ಆಶೀರ್ವಾದ ಮಾಡುವರಾಗಿದ್ದಾರೆ. 2024ರಲ್ಲಿ ಪರಲೋಕವನ್ನ ಭೂಮಿಯ ಮೇಲೆ ಅನುಭವಿಸುವುದು, ಇದರ ಕುರಿತು ನಾನು ನಿಮ್ಮೊಂದಿಗೆ ಮಾತನಾಡ್ತೀನಿ. 2024ರಲ್ಲಿ ಪರಲೋಕವನ್ನ ಭೂಮಿಯ ಮೇಲೆ ಅನುಭವಿಸ್ಬೇಕು, ಇದು ಬಹಳ ಪ್ರಾಮುಖ್ಯ. ಇಲ್ಲಿ ದೇವರು ಇಸ್ರಾಯೇಲರಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಿಮ್ಮ ವಾಗ್ದಾನ ದೇಶ ನಾನು ಪ್ರಮಾಣ ಮಾಡಿಬಿಟ್ಟಿದ್ದೀನಿ, ಅದರಲ್ಲಿ ಆ ದೇಶದಲ್ಲಿ ನೀವು ಬಾಳ್ತೀರಾ ಅಂತ ದೇವರು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ್ರು. ಅವರು ಐಗುಪ್ತ ದೇಶದಲ್ಲಿ ಇದ್ದರು, ಬಿಟ್ಟಿ ಕೆಲಸ ಮಾಡ್ಕೊಂಡಿದ್ರು, ಅವರಿಗೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಆದರೆ ದೇವರು ಅವ್ರನ್ನ ವಾಗ್ದಾನ ದೇಶದಲ್ಲಿ ತಂದಾಗ ಅವರು ಅಲ್ಲಿ ತಮ್ಮ ಜೀವಿತದಲ್ಲಿ ಹರ್ಷ ಉಲ್ಲಾಸಗಳಿಂದ ತುಂಬಿದವರಾಗಿ ಕುಟುಂಬಗಳೊಂದಿಗೆ ಅವರು ಬಾಳಿದ್ರು, ಮತ್ತು ದೇವರೊಂದಿಗೂ ಅವರು ಚೆನ್ನಾಗಿ ಬಾಳಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಅದೇ ಥರ ದೇವರ ಮಕ್ಕಳು ಈ ವರ್ಷದ ಒಂದೊಂದು ದಿನ 2024ನೇ ಇಸ್ವಿಯ ಒಂದೊಂದು ದಿನ ನಾವು ಪರಲೋಕವನ್ನು ಭೂಮಿಯ ಮೇಲೆ ನಮ್ಮ ಮನೆಗಳಲ್ಲಿ, ನಮ್ಮ ಸೇವೆಗಳಲ್ಲಿ, ನಮ್ಮ ಕೆಲಸಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕವಾದ ಜೀವಮಾನದಲ್ಲಿ ನಾವು ಅನುಭವಿಸಬೇಕು. ಇದು ಭಾಳ ಪ್ರಾಮುಖ್ಯ. ಕೆಲವು ಸಲ ಒಂದು 2-3 ಪ್ರಶ್ನೆ ನಮಗಿರ್ತದೆ. ಕೆಲವೇಳೆ ನಮಗೆ ಕೆಲವು ಸನ್ನಿವೇಶಗಳು ಈ ವರ್ಷ ಬರ್ಬೋದು. ಆವಾಗ ಒಂದನೇ ಪ್ರಶ್ನೆ ಏನಂದರೆ, ದೇವರು ನನ್ನ ಕೈ ಬಿಟ್ಬಿಟ್ರಾ, ದೇವರು ನನ್ನ ಕೈ ಬಿಟ್ಬಿಟ್ಟಿದೆಯಾ ಎನ್ನುವಂಥ ಒಂದು ಪ್ರಶ್ನೆ ನಮಗೆ ಖಂಡಿತವಾಗಿ ಬರ್ತದೆ. ಅಂಥ ಟೈಮಲ್ಲಿ ದೇವರು ನಮ್ಮನ್ನು ಕೇಳ್ತಾರೆ, ನಾನು ಹಿಂದೆ ಕೈ ಬಿಟ್ಟನಾ? ಇಲ್ಲ ಅಲ್ಲ, ಹಾಗಾದ್ರೆ ಈ ವರ್ಷ ಕೈ ಬಿಡಲ್ಲ ನಾನು. ಆಮೇನ್. 2023 ಕೈ ಬಿಟ್ಟನಾ? 2022 ಕೈ ಬಿಟ್ಟನಾ? 2021ಕ್ಕೆ ನಾನು ಕೈ ಬಿಟ್ಟನಾ? 20ಕ್ಕೆ ಇಲ್ಲಲ್ಲ, ಹಾಗಾದ್ರೆ 24ಕ್ಕೆ ನಾನು ನಿನ್ನ ಕೈ ಬಿಡಲ್ಲ ಅಂತ ದೇವರು ಎಲ್ರಿಗೂ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಇಲ್ಲಿ ಭರವಸೆ ಕೊಡ್ತಾ ಇದ್ದಾರೆ. ಅದರಿಂದ ಈ ವರ್ಷ ಅಂಥ ಪ್ರಶ್ನೆಗಳು ನಿಮಗೆ ಬರುವಾಗ ಪ್ರಿಯ ದೇವರ ಮಕ್ಕಳೇ, ನೀವೇನು ಹೇಳಬೇಕು? ದೇವರು ಹಿಂದೆ ಕೈ ಬಿಟ್ಟಿಲ್ಲ, ಈಗಲೂ ನನ್ನನ್ನು, ಈ ವರ್ಷನೂ ನನ್ನನ್ನು ಕೈ ಬಿಡಲ್ಲ ಎಂಬುದಾಗಿ ನಾವು ಯಾವಾಗ ಭರವಸೆ ಉಳ್ಳವರಾಗಿರ್ತೀವೋ ಆಗ ಖಂಡಿತವಾಗಿ ಪರಲೋಕವನ್ನು ಭೂಲೋಕದಲ್ಲೇ ನಾವು ಅನುಭವಿಸ್ಬೋದು. ಅಂದರೆ ಪರಲೋಕದ ಒಂದು ಟೇಸ್ಟನ್ನು ನಾವು ಭೂಲೋಕದಲ್ಲಿ ನಾವು ಅನುಭವಿಸ್ಬೋದು. ಯೆಹೋಶುವ 1:9 ನೋಡಿ, ದೇವರು ಅಂತ ದೇವರ ಮಕ್ಕಳಾದ ನಮಗೆ ಆ ವಾಗ್ದಾನ ಕೊಡ್ತಾ ಇದ್ದಾರೆ. ನಾನು ನಿನಗೆ ಆಜ್ಞಾಪಿಸಿದೆನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ದೇವರು ಹೇಳ್ತಾ ಇದ್ದಾರೆ, ನಾನು ಆಜ್ಞಾಪಿಸಿದ್ದೇನಲ್ಲ, ನಾನು ಕೈ ಬಿಟ್ಟಿಲ್ವಲ್ಲ. 23ಕ್ಕೆ ಏನೇನೋ ಕಷ್ಟಗಳು ಬಂತು, 22ಕ್ಕೆ ಏನೇನೋ ಕಷ್ಟಗಳು ಬಂತು, ಕೈ ಬಿಟ್ಟಿಲ್ವಲ್ಲ, ಈಗಲೂ ಕೈ ಬಿಡಲ್ಲ ಮಗನೇ ಮಗಳೇ ಅಂತ ದೇವರು ಹೇಳ್ತಾ ಇದ್ದಾರೆ ಅಲ್ವಾ. ನಾನು ಆಜ್ಞಾಪನೆ ಮಾಡಿಬಿಟ್ಟೆ ನಿನಗೆ, ನೀನು ಯಾಕೆ ಅದನ್ನು ಭಯಪಡ್ತಾ ಇದೆಯಾ, ನೀನು ಯಾಕೆ ಅದ್ರ ಬಗ್ಗೆ ನಿರಾಶೆ ಆಗಿದೆಯಾ ಅಂತ ದೇವರು ನಿನಗೆ ನನಗೆ ಹೇಳೋರಾಗಿದ್ದಾರೆ. 2ನೇ ವಾಕ್ಯ ನೋಡ್ರಿ, ಇಂಥ ಒಂದು ಯೋಚನೆ ನನಗೆ ನಿನಗೆ ಬಂದಾಗ, ದೇವರು ನನ್ನ ಕೈ ಬಿಟ್ಬಿಟ್ರಾ, ದೇವರು ನನ್ನ ಜೊತೆ ಇಲ್ವಾ ಎಂಬಂಥ ಯೋಚನೆ ನಮಗೆ ಬಂದಾಗ ನಾವು ಯಾವಾಗಲೂ ಇನ್ನೊಂದು ವಚನ ನಾವು ಧ್ಯಾನ ಮಾಡಬೇಕು. ಅದು ನೆಹೆಮಿಯ 9ನೇ ಅಧ್ಯಾಯ, ನೆಹೆಮಿಯ
9ನೇ ಅಧ್ಯಾಯ 19ನೇ ವಚನ ನೋಡಿ. ಹಾಂ, ಸರಿ, ಅವ್ರನ್ನ ಬಿಟ್ಟು ಹೋಗಲಿಲ್ಲ, ಅವ್ರನ್ನ ಕೈ ಬಿಡಲಿಲ್ಲ. 40 ವರ್ಷ ಕೈ ಬಿಡದಂಥ ದೇವರು ಈಗ ವಾಗ್ದತ್ತ ದೇಶದಲ್ಲಿ ಬರುವಂಥ ವೈರಿಗಳನ್ನು ಧ್ವಂಸ ಮಾಡೋಕ್ಕೂ ದೇವರು ಕೈ ಬಿಡಲ್ಲ. ಅರಣ್ಯದಲ್ಲಿ ಅವ್ರನ್ನ ಕೈ ಬಿಡದೇ ಇರೋಂಥ ದೇವರು, ಅರಣ್ಯದಲ್ಲಿ ಅವ್ರನ್ನ ಬಿಟ್ಟು ಹೋಗದಂಥ ದೇವರು ಖಂಡಿತವಾಗಿ ವಾಗ್ದಾನ ದೇಶದಲ್ಲಿ ನೀವು ಬಾಳುವಾಗ ನಿಮ್ಮನ್ನು ಕೈ ಬಿಡಲ್ಲ ಅಂತ ದೇವರು ಹೇಳಿದ್ರು. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನಮ್ಮ ಒಂದು ಜೀವಿತದಲ್ಲಿ ದೇವರು ನಮ್ಮನ್ನು ಕೈ ಬಿಟ್ಬಿಟ್ರಾ ಎಂಬಂಥ ಒಂದು ಪ್ರಶ್ನೆ ಈ 2024ನಲ್ಲಿ ಬರುವಂಥ ಸನ್ನಿವೇಶಗಳು, ಕಷ್ಟಗಳು, ಸಂದರ್ಭಗಳನ್ನು ನಾವು ಅನುಭವಿಸುವಾಗ ಇದು ನಮಗೆ ಬಂದರೆ ಖಂಡಿತವಾಗಿ ದೇವರು ಕೈ ಬಿಡಲಿಲ್ಲ, ಇನ್ನು ಮುಂದೆ ನನ್ನನ್ನು ಕೈ ಬಿಡಲ್ಲ ಎಂಬುದಾಗಿ ನಾವು ದೃಢವಾಗಿ ನಂಬುವರಾಗಿರಬೇಕು. ದೇವರು ಯಾರನ್ನ ಕೈ ಬಿಡಲಿಲ್ಲ ನೋಡಿ, ಯಾರನ್ನ ಕೈ ಬಿಡಲಿಲ್ಲ? 17ನೇ ವಚನದಿಂದ 18, 17, 18ನೇ ವಚನ ಓದೋದನ್ನು ಕೇಳಿಸ್ಕೊಳ್ಳೋಣ. ನೀನು ಅವರ ಮಧ್ಯದಲ್ಲಿ ಮಾಡಿದ ಮಾತು ಕಾರ್ಯಗಳನ್ನು ಅವರು ಮರೆತು ಮಾತು ಕೇಳದೆ ಹಠ ಹಿಡಿದು ತಮಗೊಬ್ಬ ನಾಯಕನನ್ನು ನೇಮಿಸಿ ಕೊಡು, ಮುಂಚಿನಂತೆ ದಾಸರಾಗುವುದಕ್ಕಾಗಿ ಐಗುಪ್ತಕ್ಕೆ, ಅಂಥವ್ರನ್ನ ದೇವರು ಕೈ ಬಿಡಲಿಲ್ಲ. ನಮ್ಮನ್ನು ಕೈ ಬಿಡ್ತಾರ? ಅಂಥವ್ರನ್ನ ದೇವರು ಕೈ ಬಿಡಲಿಲ್ಲ ನೋಡಿ. ಇವರು ಮಾತು ಕಾರ್ಯಗಳನ್ನ ಮರೆತು ಬಿಟ್ಟರು, ಹಠ ಹಿಡಿದು ಬಿಟ್ಟರು, ತಮಗಾಗಿ ನಾಯಕನನ್ನು ನೇಮಿಸಿಕೊಂಡ್ರು. ಮಾತ್ರವಲ್ಲದೆ ಇವರು ಐಗುಪ್ತ ದೇಶಕ್ಕೆ ಹಿಂದಿರುಗಬೇಕಂತ ಮನಸ್ಸು ಮಾಡಿಬಿಟ್ರು. ಅಂಥವ್ರನ್ನ ದೇವರು ಕೈ ಬಿಡಲಿಲ್ಲ. ಇಲ್ಲಿ ಏನು ನಮಗೆ ಅರ್ಥ ಆಗುತ್ತಂದರೆ, ನಾವು ಅಪನಂಬಿಗಸ್ಥರಾಗಿದ್ದಾಗಲೇ ನಮ್ಮನ್ನು ಕೈ ಬಿಡದಂಥ ದೇವರು ನಾವಿನ್ನು ಆತನಿಗೆ ನಂಬಿಗಸ್ಥರಾಗಿ ನಡೆಯುವಾಗ ಇನ್ನೆಷ್ಟರ ಮಟ್ಟಿಗೆ ಅವರು ಕೈ ಬಿಡದೆ ಇರ್ತಾರ? ಕೈ ಬಿಡೋದಿಲ್ಲ. ನಮ್ಮನ್ನು ಕೈ ಬಿಟ್ಬಿಡ್ತಾರೆ ಅಂತ ಅಂದ್ಕೊಳ್ಬೇಡಿ. ನೀವು ಬೈಬಲ್ ಓದುವಾಗ, ನೀವು ಪ್ರಾರ್ಥನೆ ಮಾಡುವಾಗ, ನೀವು ಫೇತ್ಫುಲ್ಲಾಗಿ ಚರ್ಚಿಗೆ ಬರೋದ್ರಿಂದ ಮಾತ್ರವಲ್ಲದೆ ನೀವು ಪ್ರತಿದಿನ ಶಿಲುಬೆಯನ್ನು ಹೊತ್ತುಕೊಂಡು ಪಾಪ, ಲೋಕ, ಶರೀರ, ಈ ಲೋಕಕ್ಕೆ ಸಂಬಂಧಪಟ್ಟದನ್ನು ನೀವು ಬಿಟ್ಟು ನಡೆಯುವಾಗ ಇನ್ನೆಷ್ಟರ ಮಟ್ಟಿಗೆ ನಿಮ್ಮನ್ನು ಕೈ ಹಿಡ್ಕೊಂಡು ಅವ್ರು ನಡೆಸ್ತಾರೆ ಅಲ್ವಾ? ಇಲ್ಲಿ ಹಠ ಹಿಡಿದವ್ರನ್ನೇ ಕೈ ಬಿಟ್ಟಿಲ್ಲ, ಮಾತು ಕೇಳದೇ ಇರೋರನ್ನೇ ಕೈ ಬಿಟ್ಟಿಲ್ಲ, ಐಗುಪ್ತ ದೇಶಕ್ಕೆ ಹಿಂದಿರುಗಿ ಹೋಗ್ಬೇಕಂದವ್ರನ್ನೇ ಕೈ ಬಿಟ್ಟಿಲ್ಲ. ಆದರೆ ಯೇಸು ಸ್ವಾಮಿ ನಂಬಿ ದೀಕ್ಷಾ ಸ್ನಾನ ಹೊಂದಿ ಪ್ರತಿದಿನ ಪಾಪಗಳ ಮೇಲೆ ಜಯವನ್ನು ಹೊಂದಿ ಪ್ರತಿದಿನ ಪ್ರಯಾಸ ಪಡ್ತಾ ನಾನು ದೇವರನ್ನ ಹೇಗಾದರೂ ಮೆಚ್ಚಿಸಬೇಕು ಎಂಬುದಾಗಿ ಜೀವಿಸ್ತಾ ಇರುವಂಥ ನಮ್ಮನ್ನು ಅವ್ರು ಕೈ ಬಿಟ್ಬಿಡ್ತಾರ? ಖಂಡಿತವಾಗಿ ಅವ್ರು ಕೈ ಬಿಡಲ್ಲ ನೋಡಿ. ಯಾಕೆ ಅವ್ರನ್ನ ಕೈ ಬಿಟ್ಟಿಲ್ಲ? ಮುಂದೆ ಹೋದ್ರಿ, ನೀನಾದರೋ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ದಯವುಳ್ಳವನು, ದೀರ್ಘಶಾಂತನು, ಕೃಪಾಳುವು ಆಗಿರುವ ದೇವರು, ನೀನು ಅವ್ರನ್ನ ಕೈ ಬಿಡಲಿಲ್ಲ. ನೋಡ್ರಿ, ಯಾಕೆ ಗೊತ್ತಾ ದೇವರು ನಮ್ಮನ್ನು ಕೈ ಬಿಡಲ್ಲ? ಯಾಕಂದರೆ ಅವ್ರ ಪಾಪಗಳನ್ನು ಕ್ಷಮಿಸುವಂಥ ದೇವರು, ಕನಿಕರ ದಯಗಳು ಉಳ್ಳ ದೇವರು, ದೀರ್ಘಶಾಂತನಾದ ದೇವರು, ಕೃಪಾಳು ಆಗಿರೋ ದೇವರು. ಅವ್ರು ನಮ್ಮನ್ನು ಕೈ ಬಿಡಲ್ಲ. ಈ ಭಾಗದಲ್ಲಿ ಒಂದು 2-3 ಸಲ ಬಿಟ್ಟು ಹೋಗಲ್ಲ, ಕೈ ಬಿಡಲಿಲ್ಲ ಅಂತ ಬರೆದಿದೆ. ಹಾಗಾದರೆ ಯಾಕೆ ಆ 2-3 ಸಲ ಬರೆದಿದೆ ಅಂತ ನಾವು ನೋಡುವಾಗ, ಹಿಂದಿನ ವರ್ಷಗಳೇ ನಮ್ಮನ್ನು ಕೈ ಬಿಟ್ಟಿಲ್ಲ. ಅಂತ ಕೊರೋನಾ ವೈರಸ್ ಬಂದಾಗಲೂ ನಮ್ಮನ್ನು ಕೈ ಬಿಟ್ಟಿಲ್ಲ. ಅವರು ಊಟಕ್ಕಾಗಿ ಕಷ್ಟಪಡ್ತಾ ಇರಬೇಕಾದ್ರೆ ಅವ್ರು ನಮ್ಮನ್ನು ಕೈ ಬಿಟ್ಟಿಲ್ಲ. ಆರೋಗ್ಯದಲ್ಲಿ ನಾವೆಲ್ಲರೂ ಕಷ್ಟಪಡ್ತಾ ಇರಬೇಕಾದ್ರೆ ನಮ್ಮನ್ನು ಕೈ ಬಿಟ್ಟಿಲ್ಲ. ಹಾಗಾದರೆ ನಮ್ಮನ್ನು ಅವ್ರು ಕೈ ಬಿಟ್ಬಿಡ್ತಾರಾ? ಅರಣ್ಯದಲ್ಲೇ ನಮ್ಮನ್ನು ಕೈ ಬಿಟ್ಟಿಲ್ಲ. ದೇವರು ಕೈ ಬಿಡೋದಿಲ್ಲ ಪ್ರಿಯರೇ. 2024ನಲ್ಲಿ ದೇವರು ಇವತ್ತು ಉಪವಾಸ ಪ್ರಾರ್ಥನೆಯಲ್ಲಿ ಎಲ್ಲರಿಗೂ ವಾಗ್ದಾನ ಕೊಡ್ತಾ ಇದ್ದಾರೆ. ನಾವು ಅಪನಂಬಿಗಸ್ಥರಾಗಿದ್ದಾಗಲೇ ನಮ್ಮನ್ನು ಕೈ ಬಿಡಲಿಲ್ಲ ಅಂದರೆ, ನಂಬಿಗಸ್ಥರಾಗಿ ನಾವು ದೇವರನ್ನ ಪ್ರೀತಿ ಮಾಡುವಾಗ, ನಂಬಿಗಸ್ಥರಾಗಿ ಅವರ ವಾಕ್ಯಗಳನ್ನ ಓದುವಾಗ, ನಂಬಿಗಸ್ಥರಾಗಿ ಚರ್ಚಿಗೆ ಬರುವಾಗ, ನಂಬಿಗಸ್ಥರಾಗಿ ಅವ್ರನ್ನ ಆರಾಧಿಸುವಾಗ, ನಂಬಿಗಸ್ಥರಾಗಿ ಅವ್ರನ್ನ ಪ್ರೀತಿಸುವಾಗ ಅವ್ರು ಖಂಡಿತವಾಗಿ ನಮ್ಮನ್ನು ಅವರು ಕೈ ಬಿಡೋದಿಲ್ಲ ಪ್ರಿಯರೇ. ಕೇಳಿಸ್ಕೊಂಡ್ರಲ್ಲ? ಪರಲೋಕವನ್ನು ಈ ಭೂಲೋಕದಲ್ಲಿ 2024ನಲ್ಲಿ ನೀವು ಅನುಭವಿಸುವ ಹಾಗೆ ಕರ್ತನು ನಿಮಗೆ ಕೃಪೆ ಕೊಡ್ತಾರೆ. ಪ್ರಾರ್ಥನೆ ಮಾಡೋಣವಾ?
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದ್ದೇವ್ರೆ, ನಿಮಗೆ ಸ್ತೋತ್ರ. ಹೌದಪ್ಪ, ಪರಲೋಕವನ್ನ ಭೂಲೋಕದಲ್ಲಿ ಅನುಭವಿಸ್ಲಿಕ್ಕೆ ತಂದೆ ಆದ್ದೇವ್ರೆ ನಿನ್ನ ಮಕ್ಕಳೆಲ್ಲರಿಗೂ ನೀನು ಕೃಪೆ ಕೊಡಪ್ಪ. ಅವ್ರನ್ನ ನೀನು ಬಲಪಡಿಸು, ನಡೆಸು ಸ್ವಾಮಿ. ಅಪ್ಪ ತಂದೆ ಆದ್ರೆ ಇವತ್ತು ಕೇಳಿದಂಥ ವಾಕ್ಯಕ್ಕೆ ಅನುಗುಣವಾಗಿ ಒಬ್ಬೊಬ್ಬರನ್ನು ನೀನು ಬಲಪಡಿಸಿ ನಡೆಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದ
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ